ಇವತ್ತಿನ ವಿಷಯ ನಮ್ಮ ಹೊಟ್ಟೆಗೂ ನಾವು ತಗೊಳ್ಳೋ ಫುಡ್ಗೂ ನಮ್ಮ ಬ್ರೈನ್ಗೂ ಏನು ಕನೆಕ್ಷನ್ ಇದೆ ಅಂತ. ವಿಷಯ ಇಷ್ಟೇ, ರಾತ್ರಿ ನನ್ನ ಮಗ ಎದ್ದು ಕೂತ್ಕೊಂಡು ನಿದ್ರೆಗಣ್ಣಲ್ಲಿ ಅಳೋದಕ್ಕೆ ಶುರು ಮಾಡ್ದ, ಕೆಟ್ಟ ಕನಸು ಬಿದ್ದಿದೆ ಅಂತ. ಆವಾಗ ನಾವು ಸಮಾಧಾನ ಮಾಡಿ ಮಲಗಿಸಿದ್ದಾಯಿತು. ಲಾಭ ಎಲ್ಲ ಬಂದಿಲ್ಲಪ್ಪ, ಬರೀ ಸೆಕೆ ಇದೆ ಅಷ್ಟೇ ಅಂತ ಮಲಗಿಸಿದ್ವಿ. ಆದರೆ ಹಿಂದಿನ ದಿನ ರಾತ್ರಿ ಹೊರಗಡೆಯಿಂದ ಊಟ ಮಾಡಿದ್ನಲ್ಲ, ಹೆವಿ ಊಟ, ಆಯ್ಲಿ ಫುಡ್ಡೆಲ್ಲ, ಅದಕ್ಕೆ ಅವನಿಗೆ ಗ್ಯಾಸ್ಟ್ರಿಕ್ ಆಗಿದೆ, ಸರಿಯಾಗಿ ಡೈಜೆಷನ್ ಆಗಿಲ್ಲ. ಹಾಗಾಗಿ ಅದರಿಂದ ಗ್ಯಾಸ್ಟ್ರಿಕ್ಕಿಂದ ಅವನಿಗೆ ಕೆಟ್ಟ ಕನಸು ಬಿದ್ದಿದೆ. ಇವನಿಗೆ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ನಮ್ಮ ಗ್ಯಾಸ್ಟ್ರಿಕ್ಕು, ಎಸಿಡಿಟಿ ಎಲ್ಲ ಆಗಿರೋದು ನಮ್ಮ ಕನಸನ್ನು, ನಮ್ಮ ಬ್ರೈನನ್ನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಆದರೆ ನಾವು ಯೋಚನೆ ಮಾಡಿರೋದು ಹಾಗೆಯೇ ನಮ್ಮ ಹೊಟ್ಟೆಯನ್ನು ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ? ಮ್ಯೂಚುವಲಿ ತುಂಬ ಸ್ಟ್ರೆಸ್ ಆಗಿದ್ದೀರಾ ಆಫೀಸಲ್ಲಿ ಅಂತ ಆದರೆ ಯೋಚನೆ ಮಾಡಿದರೆ ಎಷ್ಟೋ ಸರಿ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಆಗುತ್ತೆ, ಜೊತೆಗೆ ಬಾಯಲ್ಲೆಲ್ಲ ಗುಳ್ಳೆ ಬಂದಿರುತ್ತೆ ಅಂತ. ಸೊ ಅವರಿಬ್ಬರೂ, ಬ್ರೈನು ಮತ್ತು ಹೊಟ್ಟೆನೂ ಯಾವಾಗೂ ಮಾತಾಡ್ಕೋತಾ ಇರೋ ಒಳ್ಳೆ ಫ್ರೆಂಡ್ಸು. ಅವರಿಬ್ಬರೂ ಸೇರಿನೇ ನಾವು ಹೇಗಿರ್ಬೇಕಂತ ಡಿಸೈಡ್ ಮಾಡ್ತಾರೆ. ನಾವು ಒಳ್ಳೆ ಮೂಡಲ್ಲಿರಬೇಕಾ, ನಮಗೆ ಸ್ಟ್ರೆಸ್ ಆಗಬೇಕಾ, ನಾವು ಕಾಮಾಗಿರಬೇಕಾ, ನಾವು ಹ್ಯಾಪಿಯಾಗಿರಬೇಕಾ, ನಾವು ಹೆಲ್ದಿಯಾಗಿರಬೇಕಾ, ಇದನ್ನೆಲ್ಲ ಡಿಸೈಡ್ ಮಾಡೋದು ಈ ಬ್ರೈನು, ಈ ಹೊಟ್ಟೆ. ಹೊಟ್ಟೆಗೆ ಏನು ಕೊಡ್ತೀವಿ ಅನ್ನೋದ್ರ ಮೇಲೆ ಬ್ರೈನ್ ಚೆನ್ನಾಗಿರುತ್ತೆ, ಬ್ರೈನ್ಗೆ ಏನು ಕೊಡ್ತೀವಿ ಅನ್ನೋದ್ರ ಮೇಲೆ ಹೊಟ್ಟೆ ಚೆನ್ನಾಗಿರುತ್ತೆ. ಫಸ್ಟು ಹೊಟ್ಟೆನ ಚೆನ್ನಾಗಿ ಇಟ್ಕೊಳ್ಳೋಣ, ಆವಾಗ ತನ್ನಿಂತಾನೇ ಹ್ಯಾಪಿನೆಸ್ ಬಂದುಬಿಡುತ್ತೆ, ಹೆಲ್ದಿಯಾಗಿರ್ತೀವಿ ಅಲ್ವಾ? ಆಗ ಬ್ರೈನ್ಗೂ ಒಳ್ಳೆಯದೇ ಕೊಟ್ಟರೆ ಎರಡೂ ರೀತಿಯಲ್ಲಿ ಹೆಲ್ದಿಯಾಗಿ ಹ್ಯಾಪಿಯಾಗಿರೋದಕ್ಕಾಗುತ್ತೆ. ಸೊ ಆಲ್ವೇಸ್ ಇಟ್ ಈಸ್ ಬೆಟರ್ ಏನಂದರೆ ಹೆಲ್ದಿ ಫುಡ್ನ ತೊಗೊಳ್ಳೋದು. ಎಷ್ಟೋ ಸಾರ್ತಿ ಈ ಥರ ಹೊರಗಡೆ ಹೋಗಿ ಒಳ್ಳೆ ಊಟ ಮಾಡಿರ್ತೀವಿ, ನಾಲ್ಗೆಗೆ ತುಂಬ ರುಚಿಯಾಗಿರುತ್ತೆ, ಆದರೆ ಡೈಜೆಷನ್ನೇ ಆಗಿರೋದಿಲ್ಲ. ರಾತ್ರಿ ಎಲ್ಲ ಗ್ಯಾಸ್ಟ್ರಿಕ್ ಆಗಿ ನಿದ್ದೆ ಹಾಳಾಗಿರುತ್ತೆ. ನೆಕ್ಸ್ಟ್ ಡೇನೂ ತುಂಬ ಸುಸ್ತಾಗಿರ್ತೀವಿ. ನಮ್ಮ ಎನರ್ಜಿ ಎಲ್ಲ ಖರ್ಚಾಗ್ತಾ ಇರೋದು ಎಲ್ಲಿ ಹೇಳಿ? ಅದನ್ನು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಬ್ರೈನ್ ಫಾಗ್ ಆಗಿಬಿಡುತ್ತೆ, ತುಂಬ ಆ್ಯಕ್ಟಿವಿಟಿನೇ ಇರೋದಿಲ್ಲ ನೋಡಿ, ತುಂಬ ಸುಸ್ತಾಗಿರ್ತೀವಿ, ನಿದ್ದೆ ಮಾಡಬೇಕನ್ನಿಸ್ತಾ ಇರುತ್ತೆ. ಯಾಕಂದರೆ ನಾವು ತೊಗೊಂಡಿರೋ ಆಹಾರ ಅದನ್ನೆಲ್ಲ ಡಿಸೈಡ್ ಮಾಡುತ್ತೆ. ನಮ್ಮ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಇರ್ತಾವಲ್ಲ, ಅವೆಲ್ಲ ಚೆನ್ನಾಗಿ ಬೆಳಿಬೇಕು ಅಂದರೆ ಒಳ್ಳೆ ಫುಡ್ ಕೊಡಬೇಕು. ಅವು ಚೆನ್ನಾಗಿದ್ದರೆ ಬಾಯಲ್ಲಿ ಗುಳ್ಳೆ ಎಲ್ಲ ಬರೋದು ಆ ಥರ ಏನೂ ಆಗೋದಿಲ್ಲ. ಡೈಜೆಷನ್ ಸಿಸ್ಟಮು ಚೆನ್ನಾಗಿರುತ್ತೆ, ಹಾಗೇ ನಮ್ಮ ಬ್ರೈನು ಚೆನ್ನಾಗಿರುತ್ತೆ. ನಮ್ಮ ಹಾರ್ಮೋನ್ಸ್ ಎಲ್ಲ ಡಿಸೈಡ್ ಮಾಡೋದೆಲ್ಲ ಇವೆಲ್ಲ ಅವೇ ತಾನೇ. ಆದ್ದರಿಂದ ನಾವು ಹ್ಯಾಪಿ ಹಾರ್ಮೋನ್ ಬೇಕು, ನಮಗೆ ಆ್ಯಂಗ್ರಿ ಆಗಿರಬೇಕಾ, ನಮಗೆ ಸ್ಟ್ರೆಸ್ ಆಗಬೇಕಾ, ಆ್ಯಂಗ್ಸೈಟಿ ಆಗಬೇಕಾ, ಹೆಲ್ದಿ ಆಗಿರಬೇಕಾ ಅಂತ ಹೊಟ್ಟೆ ಬ್ರೈನು ಎರಡು ಸೇರ್ಕೊಂಡು ಡಿಸೈಡ್ ಮಾಡ್ತವೆ. ಅವೆರಡನ್ನೂ ಸರಿಯಾಗಿ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನೀವು ಏನು ಆಹಾರ ಕೊಡ್ತೀರಿ ಅನ್ನೋದ್ರ ಮೇಲೆ. ನೀವು ಹೊಟ್ಟೆಗೆ ದಯವಿಟ್ಟು ಒಳ್ಳೆಯ ಆಹಾರ ಕೊಡಿ, ಹೊಟ್ಟೆ ಚೆನ್ನಾಗಿರುತ್ತೆ, ಆವಾಗ ಅದ್ರ ಫ್ರೆಂಡ್ ಬ್ರೈನ್ ಚೆನ್ನಾಗಿರುತ್ತೆ. ಇಬ್ಬರೂ ಚೆನ್ನಾಗಿದ್ದರೆ ನಾವೂ ಚೆನ್ನಾಗಿರ್ತೀವಿ. ಆದ್ದರಿಂದ ಇನ್ನು ಮುಂದೆ ಆದ್ರೂ ಒಳ್ಳೆಯ ಆಹಾರನ ಹೊಟ್ಟೆಗೆ, ಒಳ್ಳೆಯ ಯೋಚನೆನ ಬ್ರೈನಿಗೆ ಕೊಡೋಣ. ಏನಂತೀರಾ?